ಒಟ್ಟಿಗೆ ಹೋಗಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದು ಇದೆ ಅಂತ ಹಿಸ್ಟ್ರಿ ಅಂತ ಹೇಳಿದ್ರು. ನಮಗೂ ಅದ್ರ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಇವನ್ ಇಂಡಿಯಾದಲ್ಲೇನೆ ಇದನ್ನ ಹೇಳ್ತಾರೆ, ಇಬ್ರು ಒಟ್ಟಿಗೆ ಹೋಗಿ ತಗೊಂಡಿದ್ದು ಇದೇ ಫಸ್ಟ್ ಟೈಮ್ ಅಂತ. ಬೇರೆ ಬೇರೆ ಸಿಕ್ಕಿರುತ್ತೆ, ಬಟ್ ಫಸ್ಟ್ ಟೈಮ್ ನಮ್ಗೆ ಆತರ ಸಿಕ್ತಲ್ಲ. ಪತ್ರಕರ್ತ ಮಿತ್ರರಿಗೂ, ಪೀಡಿಯ ಮಿತ್ರರಿಗೂ ಹಾಗೂ ನನ್ನ ಕಲಾಕಾರ ಬಂಧುಗಳಿಗೂ ಹಾಗೂ ಇಲ್ಲಿ ಬಂದಂಥ ಗೆಸ್ಟ್ಗಳಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ. ನೀವೇನು ಪ್ರಶ್ನೆ ಕೇಳ್ತೀರಾ ಅನ್ನೋಂಥದ್ದೇ ಒಂದು ಭಯ ದೊಡ್ಡದಾಗಿದೆ. ನಾವಿಬ್ಬರು 2016 ಸಿನಿಮಾ ರಂಗಕ್ಕೆ ಬಂದ್ವಿ. ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ. ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು. ನಾನು ಡೈರೆಕ್ಟರ್ ಆದಾಗ ಇವಾಗ ಪ್ರೊಡ್ಯೂಸರ್ ಆಗ್ತಾರೆ, ಇವಾಗ ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ. ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ. ಇವ್ರು ಮಾತಾಡಿದ್ದಾರೆ. ನಮಗೆ ಒಂದು 5 hours ಮಡಿಕೇರಿಯಿಂದ ಬೆಂಗಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ, ಪುನಃ ಮರೆ ಆಗುತ್ತೆ, ಪುನಃ ಬರುತ್ತೆ, ಏನೋ ಒಂದು ಶುರು ಮಾಡ್ಕೊಳ್ತೀವಿ. ನಾವು ಇದರವರೆಗೆ ಇಬ್ಬರು ಸೇರಿಕೊಂಡು ಒಂದು 18 ಸಿನಿಮಾ ಮಾಡಿದ್ದೀವಿ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು. ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ. ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಂಬಿಕೆ ಇರ್ತೀನಿ. ನಾನು ಎಕ್ಸ್-ಸರ್ವಿಸ್ ಮ್ಯಾನ್, ಆರ್ಮಿ ರಿಟೈರ್ಡ್ ಆಗಿ 2000 ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ, ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು. ನಾನು ಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೆ. 6 ಸಿನಿಮಾ ಮಾಡಿದ್ದೀನಿ. 53 ವರ್ಷದ ಹಿಸ್ಟ್ರಿಯಲ್ಲಿ, ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ 31 ಸಿನಿಮಾ ಆಗಿದೆ. ಅದರಲ್ಲಿ ನಾವು ಇಬ್ಬರು ಸೇರಿಕೊಂಡು 6 ಸಿನಿಮಾ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು. ಈ ಸಿನಿಮಾ ಕಥೆ ಏನೋ ತುಂಬ ನಮಗೆ ಖುಷಿ ಆಯಿತು. ಕಾರಣ ಏನಂದರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟಿಗೆ ಹೆಣ ಬೀಳುತ್ತೆ, ಆಮೇಲೆ ಶುರು ಆಗುತ್ತೆ ಕತೆ. ಅದೇ ಥರ ಇವರು ಕತೆ ಹೆಣ ಅಂತ ಹೇಳಿದರೆ ನಾನು ಕಚ್ಕೊಂಡ್ ತಗೊಂಡೆ. ಯಾಕಂದರೆ ನಾನು ಇದಿದೆ ಕತೆ ಶುರು ಆಗೋದೇ ಒಬ್ಬ ಸತ್ತ ಮೇಲೆ. ಇಲ್ಲದಿದ್ದರೆ ಫುಲ್ ಎಳೆದು ಲಾಸ್ಟಿಗೆ ಸಾಯ್ತಾನೆ ಅಂದರೆ ಸಿರಾಗಲ್ಲ. ಫಸ್ಟಿಗೆ ಹೆಣ ಬೀಳಬೇಕು, ಆಮೇಲೆ ಕತೆ ಹೋಗ್ಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬ ನಾವು ಚೇಂಜ್ ಮಾಡಿದ್ವಿ. ಬೇರೆಯವ್ರ ಹತ್ರ ಇತ್ತದು, ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ರು, ನಾನು ಬದಕಸಿ ಮಾಡ್ಕೊಂಡು ಇಸ್ಕೊಂಡೆ. ಕತೆ ನಿಜವಾಗ್ಲು ತುಂಬ ಅದು ನಾವು ಚೇಂಜ್ ಮಾಡಿರ್ಬೋದು. ಅದರಲ್ಲೂ ಅವ್ರ ಹೆಣ ಅಂದರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರೆದಿದ್ರು. ವ್ಯವಸ್ಥೆ, ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರೆದಿದ್ರು. ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನೆರಡು ಟ್ರ್ಯಾಕ್ ಹಾಕಿದಾಗ 3 ಟ್ರ್ಯಾಕಲ್ಲಿ ಸಿನಿಮಾ ಹೋಯ್ತು. ಆಮೇಲೆ ಶುರುವಾಯ್ತು ನಮಗೆ ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದರೆ, ಈ ಸೀಬಂದ ಪಾತ್ರ ಇದ್ದಾರಲ್ಲ, ಅದೊಬ್ಬ ಗಂಜಾ ಕುಡಿದು ಹ್ಯಾಂಗ್ ಓವರ್ ಇದ್ದ ಥರ ನಾವು ಫೇಸ್ ಬೇಕಾಗಿತ್ತು. ಅಂದರೆ ನಟನೆ ಆ ಥರ ಮಾಡೋರು. ನಾವು ಎಲ್ಲ ನೋಡಿದಾಗ ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಮಾಡಿರ್ತಾರೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮೇಲೆ ತಲೆ ಇಟ್ಕೊಂಡು ನಾವು ಮಾಡಿದ್ದೀವಿ. ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ. ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರನ್ನ ನೋಡಿದರೆ ಹಾಗೆ ಸ್ಮೈಲಲ್ಲಿ ಇದ್ದಾರೆ, ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಅಂತೇಳಿ. ಮಗಳ ಪಾತ್ರದಲ್ಲಿ ಖುಷಿ ಕಾವೇರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅವರು ಒಂದು 4-5 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡದಲ್ಲೂ ಕೊಡವದಲ್ಲೆಲ್ಲ ಮಾಡಿದ್ದಾರೆ. ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನೊಂದು ಸಿನಿಮಾದಲ್ಲಿ ಮಾಡಿದರು. ಅವರು ಮೇಷ್ಟ್ರು ದೇವರು ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ರು, ಅದನ್ನು ನಟನೆ ಮಾಡಿದರು. ಹಾಗೆ ಅವರು ನನ್ನ ಜೊತೆ ಸೇರಿಕೊಂಡ್ರು. ಟೋಟಲಿ ಒಂದು ಇದು ಶೂಟಿಂಗ್ ಥರ ಇರಲಿಲ್ಲ, ನಾವೆಲ್ಲೋ ಟ್ರಿಪ್ ಹೋದ ಥರ ಇತ್ತು. ಊರಿನವರು, ಊರಿನ ಜನಾಂಗದವರು, ಅಲ್ಲಿ ಇರುವಂಥವರು, ಒಂದು ಶೂಟಿಂಗು ಅಂದರೆ ಸ್ವಾಮಿ ಒಳ್ಳೆ ಅಲ್ಲಿ ಜನರನ್ನು ಬಳಸ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲೇ ನಮಗೆ ಒಂದು ತುಂಬ ಸಹಾಯ ಆಯಿತು. ಕರೆಕ್ಟ್ ನಮ್ಮ ಕನ್ನಡ ಸ್ವಲ್ಪ ಪಡಿ ಆಗ್ತದೆ. ಅದೇ ನಾಗೇಶ್ ಅವರು ನನಗೆ ತುಂಬ ಜೀವ ತುಂಬಿದ್ದಾರೆ. ಎಡಿಟಿಂಗ್ ಆಗಲಿ, ಸ್ಕ್ರಿಪ್ಟ್ ಆಗಲಿ, ಕಥೆಗೆ, ಎಲ್ಲದಕ್ಕೂ ಥ್ಯಾಂಕ್ ಯು. ಸಿನಿಮಾದಿಂದ ನಮಗೆ ಇಷ್ಟೇ, ನಾನು ಹೇಳಕ್ಕೆ ನಮ್ಗೆ ಇಷ್ಟೇ ಸಾಧ್ಯ. ಇನ್ನೇನಾದರೂ ಪ್ರಶ್ನೆ ಕೇಳಿದ್ರೆ ನಾವು ಡೆಫಿನೆಟ್ಲಿ ಉತ್ತರ ಮಾಡ್ತೀವಿ. ಥ್ಯಾಂಕ್ ಯು. ಇದು ಗೂಗರ ದೊಡ್ಡಿ, ರಾಮನಗರ, ಕನಕಪುರ.
ಈಗ ಆರೋಳಿ ತಾಲೂಕು ಭೂಗರ್ಭದಲ್ಲಿ ಈಗ ದಕ್ಷಿಣ ಜಿಲ್ಲೆ ಆಗಿದೆ. ಏನೋ ಇದ್ರೆ ಪ್ರಶ್ನೆ ಇದ್ರೆ ಕೇಳ್ಬೋದು. ನಮಸ್ತೆ. ಮಾಧ್ಯಮರಿಗೆ, ನನ್ನ ಸ್ನೇಹಿತರು, ಪತ್ರಿಕಾರ್ತಿಗಳು, ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ತೆ. ಸಿನಿಮಾ ಇದು ನನ್ನ 2ನೇ ನ್ಯಾಷನಲ್ ಅವಾರ್ಡ್. ಫಸ್ಟ್ ಒಂದು ರಿಸರ್ವೇಷನ್ ಅಂತ ಒಂದು ಸಿನಿಮಾ ನ್ಯಾಷನಲ್ ಅವಾರ್ಡ್ ಅಂತ ನಾನು ಕ್ಯಾಮ್ರಾ ವರ್ಕ್ ಮಾಡಿದ್ದು. ಇದು 2ನೇ ಸಿನಿಮಾ. ತುಂಬ ಖುಷಿ ಕೊಟ್ಟಿದೆ. ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಆಗಲಿ, ನಮ್ಮ ಬಾಸ್ ಅಂತ ನಾನು ಡೈರೆಕ್ಟರ್ನ ಮೇಡಮ್ ಅಂತ ಯಾವತ್ತು ಕರೆದೆಲ್ಲ ಬಾಸ್ ಅಂತಲೇ ಕರೆಯೋದು ನಾನು. ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ನಮಗೆ ಹೇಗೆ ಬರಬೇಕು ಅನ್ನೋದೇ 1 ವರ್ಷ ನಾವು ಅದನ್ನು ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ವಿ. ಸೆಟ್ ಆಗಲಿ ಇಲ್ಲಾಂದ್ರೆ ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ, ಒಂದೊಂದು ಪಾತ್ರ ಹೇಗಿರಬೇಕು. ಆಮೇಲೆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಕ್ಲೈಮ್ಯಾಕ್ಸ್ ಒಂದು ಜಾತ್ರೆ ಇದೆ. ಆಲ್ಮೋಸ್ಟ್ ಎಲ್ಲ ಚೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಚೀಟ್ ಮಾಡ್ದಂಗೆ ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಮಾತಾಡಕ್ಕೆ ಬರಲ್ಲ ನನಗೆ, ಕ್ಯಾಮ್ರಿಂದ ಕೆಲಸ ಮಾಡೋದು ಮಾತ್ರ ಗೊತ್ತು ನನಗೆ. ದಿವಸ ನನಗಿಂತ ಕಾನ್ಸೆಪ್ಟ್ ಜಾಸ್ತಿ ಆಗಿದೆ, ಡೇ ಕಮ್ಮಿ ಆಗಿದೆ. ಒಂದು ಡೇ ಅಂದರೆ ಒಂದು 20 ದಿನ ಆಗಿರ್ಬೋದು, ಕಾನ್ಸೆಪ್ಟ್ ಜಾಸ್ತಿ ಆಗಿದೆ. ನೈಟ್ ಎಫೆಕ್ಟ್ ಜಾಸ್ತಿ. ನೈಟ್ ಅಂದ್ರೆ ನಮ್ದೇನಂದ್ರೆ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿ ರಾತ್ರಿ 11 ಗಂಟೆ ತನಕನೂ ಕೆಲವು ಸಲ ಶೂಟ್ ಮಾಡಿದಿರುತ್ತೆ, 10 ಗಂಟೆ ತನಕನೂ ಶೂಟ್ ಮಾಡಿದಿರುತ್ತೆ. ಆ ತರ ನಮ್ದು. ಹಾಂ, ನ್ಯಾಚುರಲ್ ಲೈಟ್ಸ್. ನನಗಂತೂ ತುಂಬ ಖುಷಿನೇ, ಹೇಳ್ಕೊಳಕ್ಕಾಗದಷ್ಟು ಖುಷಿ ಆಗಿದೆ. ನೆಕ್ಸ್ಟ್ ಇನ್ನು ಈ ಥರಗಳು ಬೇಜಾರು ಮಾಡಬೇಕನ್ನೋ ಆಸೆ ತುಂಬ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಎಷ್ಟು